ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತು ನಾನು ಮಾಡ್ತಾರಂಥ ರೆಸಿಪಿ ಈಸಿಯಾಗಿ ನಿಮಗೆ ಕುಲ್ಫಿ ಐಸ್ ಕ್ರೀಮ್ ಮಾಡೋದು ತೋರಿಸ್ಕೊಡ್ತೀನಿ. ಈ ಐಸ್ ಕ್ರೀಮ್ ಮಾಡೋಕ್ಕೆ ಅಕ್ಕಿ ಇದ್ದರೆ ಸಾಕು. ಈ ಥರ ಒಂದು ಡಿಫ್ರೆಂಟಾಗಿ ಐಸ್ ಮಾಡ್ಕೊಂಡು ತಿನ್ಬೋದು. ಐಸ್ ಅಂದರೆ ಚಿಕ್ಕವರಿಂದ ದೊಡ್ಡವ್ರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ. ನೀವು ಯಾವತ್ತೂ ಟ್ರೈ ಮಾಡಿಲ್ಲ ಅಂದರೆ ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬಾ ಇಷ್ಟಪಡ್ತೀರಾ. ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ನೋಡ್ಕೊಬರೋಣ. ಇಲ್ಲಿ ನಾನು ಅರ್ಧ ಲೀಟ್ರ್ ಆಗೋಷ್ಟು ಹಾಲು ತೆಗೆದಿಟ್ಕೊಂಡಿದ್ದೀನಿ. ಒಂದು ಅರ್ಧ ಕಪ್ ಆಗೋಷ್ಟು ಸಕ್ಕರೆ ತೆಗೆದಿಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಅರ್ಧ ಕಪ್ ಅಳತೆಯಲ್ಲಿ ನಾನು ಬಾಸುಮತಿ ಅಕ್ಕಿ ಯೂಸ್ ಮಾಡ್ತಾ ಇದ್ದೀನಿ. ಇದ್ರ ಬದಲು ನೀವು ಬೇರೆ ರೈಸ್ ಕೂಡ ಯೂಸ್ ಮಾಡ್ಕೊಬೋದು. ಮತ್ತು ಡ್ರೈ ಫ್ರೂಟ್ಸ್ ಬಂದ್ಬಿಟ್ಟು 8 ಗೋಡಂಬಿ, 2 ಟೇಬಲ್ ಸ್ಪೂನ್ ಪಿಸ್ತಾ ತೆಗೆದಿಟ್ಕೊಂಡಿದ್ದೀನಿ, ಒಂದು 8 ಬಾದಾಮಿ ತೆಗೆದಿಟ್ಕೊಂಡಿದ್ದೀನಿ, 3 ಏಲಕ್ಕಿನೂ, ಯೆಲ್ಲೋ ಫುಡ್ ಕಲರ್ ಒಂದು 1/4 ಟೀ ಸ್ಪೂನ್ ತೆಗೆದಿಟ್ಕೊಂಡಿದ್ದೀನಿ. ಈಗ ಯಾವ ರೀತಿ ಮಾಡೋದಂತ ನೋಡೋಣ. ಮೊದಲಿಗೆ ಈ ಥರ ಒಂದು ಬಾಣಲಿ ಇಟ್ಕೊಂಡು ಅಕ್ಕಿನ ತೊಳೆದ್ಬಿಟ್ಟು ಈ ಥರ ಬಾಣಲಿಗೆ ಹಾಕ್ಕೊಂಡು ಇದನ್ನು ಮೀಡಿಯಮ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು 3 ರಿಂದ 4 ನಿಮಿಷ ಫ್ರೈ ಮಾಡ್ಕೋಬೇಕು. ನಿಮ್ಮ ಹತ್ರ ಬಾಸುಮತಿ ಅಕ್ಕಿ ಇಲ್ವಂದರೆ ನಾರ್ಮಲ್ ಸೊಸೈಟಿ ಅಕ್ಕಿ ಅಂದರೆ ರೇಷನ್ ಅಕ್ಕಿ ಅಂತಾರಲ್ಲ, ಆ ಅಕ್ಕಿ ಅಥವಾ ಸೋನಾ ಮಸೂರಿ ಅಕ್ಕಿ ಇದ್ರೂ ಯೂಸ್ ಮಾಡ್ಕೊಬೋದು. ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಉದ್ರಾಗಿ ಈ ಥರ ಕಡಲೆಪುರಿ ಥರ ಚೇಂಜ್ ಆಗುತ್ತೆ ಕಲರ್, ಈ ಥರ ಹುರ್ಕೋಬೇಕು. ಆದಷ್ಟು ಅಕ್ಕಿ ಥರ ಇರಬಾರ್ದು, ಚೆನ್ನಾಗಿ ಎಲ್ಲ ಕಲರ್ ಬಂದಿರಬೇಕು, ಆ ಥರ ಫ್ರೈ ಮಾಡ್ಕೊಳ್ಳಿ. ಈಗ ಫ್ರೈ ಆದಮೇಲೆ ಈಗ ಒಂದು ಪಾತ್ರೆಗೆ ಹಾಕಿಟ್ಕೊತಾ ಇದ್ದೀನಿ ನಾನು. ಈಗ ಅದೇ ಪಾತ್ರೆಗೆ ನಾನು ಹಾಲು ಹಾಕ್ಕೊತಾ ಇದ್ದೀನಿ. ಹಾಲನ್ನ ಹಾಕ್ಬಿಟ್ಟು ಇದನ್ನು ಅಷ್ಟೇ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಹಾಲು ಕಾಯಕ್ಕೆ ಇಟ್ಕೊಳ್ಳೋಣ. ಜಸ್ಟ್ ಹಾಲು ಒಂದು ಕುದಿ ಬಂದರೆ ಸಾಕು. ಅಷ್ಟೊತ್ತಿಗೆ ನಾವು ಅಕ್ಕಿನ ಫ್ರೈ ಮಾಡಿದ್ರಲ್ವ ಅದನ್ನು ಪೌಡ್ರ್ ಮಾಡ್ಕೊಂಬರೋಣ. ಈಗ ಒಂದು ಮಿಕ್ಸಿ ಜಾರಿಗೆ ನಾನು ಫ್ರೈ ಮಾಡಿರೋವಂಥ ಅಕ್ಕಿ ಹಾಕ್ಕೊತಾ ಇದ್ದೀನಿ. ಬಾಸುಮತಿ ಅಕ್ಕಿ ಅಂತಲೇ ಇಲ್ಲ, ನಾನು ಹೇಳ್ದಂಗೆ ನಿಮ್ಮ ಮನೇಲಿ ಇರುವಂಥ ಯಾವುದೇ ಅಕ್ಕಿ ಆಗಲಿ ಯೂಸ್ ಮಾಡ್ಕೊಳ್ಳಿ. ಆದರೆ ಇಡ್ಲಿ ಅಕ್ಕಿ ಅಂತೂ ಯೂಸ್ ಮಾಡೋಕ್ಕೆ ಹೋಗಬೇಡಿ. ನಾರ್ಮಲ್ ರೈಸ್, ಊಟದ ರೈಸ್ ಯಾವುದೇ ಆಗಲಿ ಯೂಸ್ ಮಾಡ್ಕೊಳ್ಳಿ. ಇವಾಗ ಇದನ್ನು ಸ್ವಲ್ಪ ತರ್ತರಿಯಾಗಿ ಪೌಡ್ರ್ ಮಾಡ್ಕೊಂಬರ್ತೀನಿ. ತರ್ತರಿಯಾಗಿ ಅಂದರೆ ಸ್ವಲ್ಪ ದಪ್ಪಗೆ ಮಾಡ್ಕೊಳ್ಳಿ, ಯಾಕಂದರೆ ಇದಕ್ಕೆ ಮತ್ತೆ ನಾನು ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಪೌಡ್ರ್ ಮಾಡ್ಕೋಬೇಕು. ಅದಕ್ಕೋಸ್ಕರನೇ ನೀವು ಒಟ್ಟಿಗೆ ಮಾಡೋಕ್ಕೋದ್ರೆ ಅದು ಚೆನ್ನಾಗಿ ಬರೋದಿಲ್ಲ. ಅದಕ್ಕೋಸ್ಕರ ನಿಮಗೆ 2 ಸರಿ ತೋರಿಸ್ತಾ ಇದ್ದೀನಿ. ಈಗ ಇದಕ್ಕೆ ಗೋಡಂಬಿ, ಬಾದಾಮಿ, ಪಿಸ್ತಾ, ಏಲಕ್ಕಿ ಎಲ್ಲ ಹಾಕ್ಕೊತಾ ಇದ್ದೀನಿ. ಈ ಕುಲ್ಫಿ ಅನ್ನೋ ಐಸ್ ಕ್ರೀಮ್ಗೆ ಏಲಕ್ಕಿ ಫ್ಲೇವರ್ ಇದ್ರೇ ತುಂಬ ಚೆನ್ನಾಗಿರೋದು. ಫುಡ್ ಕಲರ್ ನಿಮ್ಗೆ ಆಪ್ಷನಲ್ಲೂ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಪರವಾಗಿಲ್ಲ, ಸ್ಕಿಪ್ ಮಾಡ್ಕೊಬೋದು. ಇವಾಗ ಎಲ್ಲನೂ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಇದನ್ನು ಯಾವ ರೀತಿ ಪೌಡ್ರ್ ಮಾಡ್ಕೋಬೇಕಂದ್ರೆ ಸ್ವಲ್ಪ ರವೆ ಥರ ಇರಬೇಕು. ಆ ರವೆ ಥರ ಇದ್ರಾಗೇ ನಿಮಗೆ ಐಸ್ ತಿನ್ನೋವಾಗ ಟೇಸ್ಟ್ ಅನ್ನೋದು ಸಿಗುತ್ತೆ, ಮತ್ತು ಬಾಯಿಗೆ ಅದು ಒಂದೊಂಚೂರು ಡ್ರೈ ಫ್ರೂಟ್ಸ್ ಎಲ್ಲ ಸಿಗುತ್ತೆ, ಅವಾಗ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಇವಾಗ ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ರುಬ್ಬಿರೋ ಅಂಥ ಪೌಡ್ರನ್ನ ಹಾಕ್ಕೊತಾ ಇದ್ದೀನಿ. ಈ ಪೌಡ್ರೆಲ್ಲ ಹಾಕ್ಕೊಂಡು ಚೆನ್ನಾಗಿ ಗಂಟಿಲ್ದಿರಂಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಒಂದು 3 ರಿಂದ 4 ನಿಮಿಷವರೆಗೂ ಮಿಕ್ಸ್ ಮಾಡ್ತಾನೆ ಇರಿ, ಯಾಕಂದರೆ ಇದು ತಲೆ ಹಿಡಿಯೋ ಚಾನ್ಸಸ್ ಇರುತ್ತೆ. ಈ ಥರ ಮಿಕ್ಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಇದು ಅಕ್ಕಿಯಲ್ಲಿ ಮಾಡಿರೋದ್ರಿಂದ ಫುಲ್ಲು ಗಟ್ಟಿ ಆಗ್ತಾ ಬರುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇರೋದು. ಇದೇನಿಲ್ಲ ಅಂದ್ರೆ ಒಂದು 10 ನಿಮಿಷದಲ್ಲಿ ಆಗೋಗುತ್ತೆ. ನೀವು ಟ್ರೈ ಮಾಡಿ ನೋಡಿ, ತುಂಬಾ ಇಷ್ಟಪಡ್ತೀರಾ. ಇವಾಗ ಈ ಥರ ಗಟ್ಟಿ ಆಗ್ತಾ ಬಂದಿದೆ ಅಲ್ವಾ, ಈ ಸ್ಟೇಜಲ್ಲಿ ಇರೋವಾಗ ನಾನು ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಸಕ್ಕರೆ ನಿಮಗೆ ಸ್ವೀಟಿಗೆ ಎಷ್ಟು ಬೇಕೋ ನೋಡಿ ಹಾಕ್ಕೊಳ್ಳಿ. ನಾನು ತೊಗೊಂಡಿರೋ ಅಳತೆಗೆ ಇದು ಕರೆಕ್ಟಾಗಿದೆ. ನಿಮಗೆ ಸ್ವೀಟ್ ಇನ್ನೂ ಜಾಸ್ತಿ ಬೇಕಂದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಬೋದು, ಒಂದು 2 ಟೇಬಲ್ ಸ್ಪೂನ್ ಎಕ್ಸ್ಟ್ರಾ ಹಾಕ್ಕೊಳ್ಳಿ. ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಈಗ ಸ್ಟವ್ ಆಫ್ ಮಾಡ್ಕೊತೀನಿ. ಜಸ್ಟು ಸಕ್ಕರೆ ಕರಗೋವರೆಗೂ ಮಾತ್ರ ಮಿಕ್ಸ್ ಮಾಡ್ಕೊಳ್ಳಿ. 1 ನಿಮಿಷ ಮಿಕ್ಸ್ ಮಾಡಿಕೊಂಡು ಇವಾಗ ಸ್ಟವ್ ಆಫ್ ಮಾಡ್ಕೊಳ್ಳಿ. ಇವಾಗ ಸ್ಟವ್ ಆಫ್ ಮಾಡಿದ ಮೇಲೆ ಈ ಥರ ಇಷ್ಟಿರಬೇಕು ಗಟ್ಟಿ, ತೀರಾ ನೀರು ಥರ ಇರಬಾರ್ದು, ಸ್ವಲ್ಪ ಗಟ್ಟಿಯಾಗೇ ಇರಬೇಕು. ಇದು ತಣ್ಣಗಾದ್ಮೇಲೆ ಇನ್ನೂ ಗಟ್ಟಿಯಾಗುತ್ತೆ. ಇವಾಗ ತಣ್ಣಗಾದ್ಮೇಲೆ ನೋಡೋಣ. ಇವಾಗ ನೋಡ್ತಾ ಇರ್ಬೋದು ತಣ್ಣಗಾದ್ಮೇಲೆ ಯಾವ ಥರ ಬಂದಿದೆ ಅಂದರೆ ಹಲ್ವಾ ಥರ ಬಂದಿದೆ. ಈ ಥರ ಹಲ್ವಾ ಥರ ಬಂದೇ ನಿಮಗೆ ಐಸ್ ಕ್ರೀಮ್ ಅನ್ನೋ ತಿಕ್ನೆಸ್ ಕರೆಕ್ಟಾಗಿ ಬರೋದು. ಇವಾಗ ಇದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊತೀನಿ. ಇಲ್ಲಿ ಜ್ಯೂಸ್ದು ಜಾರ್ ತೆಗೆದಿಟ್ಕೊಂಡು ನೀನು ನಾರ್ಮಲ್ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ. ನಾರ್ಮಲ್ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ಬೇರೆ ಒಂದು 30 ಸೆಕೆಂಡ್ ಬ್ಲೆಂಡ್ ಮಾಡ್ಕೊಳ್ಳಿ, ಜಾಸ್ತಿ ಹೊತ್ತು ಬೇಡ. ಹಾಗೆ ನೀವು ಒಂದು ಬಾಕ್ಸಿಗೆ ಹಾಕಿ ಐಸ್ ಕ್ರೀಮ್ ಮಾಡ್ಕೋಬೋದು. ಅದೇ ಈ ಥರ ಒಂದು ಸರಿ ಮಿಕ್ಸಿಯಲ್ಲಿ ರುಬ್ಬಿ ಮಾಡಿದ್ರೆ ನಿಮಗೆ ಐಸ್ ಕ್ರೀಮ್ ಅನ್ನೋ ಟೆಕ್ಸ್ಚರ್ ಬರುತ್ತೆ, ಅದಕ್ಕೋಸ್ಕರ ಈ ಥರ ರುಬ್ಕೋಬೇಕು. ಇವಾಗ ರುಬ್ಬಿದಾಗಿದೆ. ನಾನು ಇಲ್ಲಿ ಐಸಿಗೆ ಮೋಲ್ಡು ಮನೇಲಿದೆ, ಅದನ್ನು ಯೂಸ್ ಮಾಡಿಲ್ಲ, ಯಾಕಂದರೆ ಎಲ್ಲರೂ ಮನೇಲಿ ಇರಲ್ವಲ್ಲ, ಅದಕ್ಕೋಸ್ಕರ ಈ ಥರ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಪೇಪರ್ ಲೋಟ ಬರುತ್ತಲ್ವ, ಟೀ ಲೋಟದು, ಅದು ತೊಗೊಂಡಿದ್ದೀನಿ. ಅದಿಲ್ಲಾಂದರೆ ನೀವು ಟೀ ಕುಡಿಯೋಂಥ ಸ್ಟೀಲ್ ಲೋಟ ಅಥವಾ ಚಿಕ್ಕ ಬಟ್ಲು ಬರುತ್ತಲ್ವ, ಅದು ತೊಗೊಬೋದು. ಈ ಥರ ನಾನು ಈ ಥರ ಪೇಪರ್ ಲೋಟಕ್ಕೆ ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾನು ಸಿಲ್ವರ್ ಫಾಯಿಲ್ ಪೇಪರ್ನ ಯೂಸ್ ಮಾಡ್ತಾಯಿದ್ದೀನಿ ಮುಚ್ಚೋದಕ್ಕೆ. ಅದಿಲ್ಲಾಂದರೆ ನೀವು ಪ್ಲಾಸ್ಟಿಕ್ ಕವರ್ ಇದ್ದರೆ ಅದಕ್ಕೆ ಮುಚ್ಕೊಬೋದು. ಇಲ್ಲಾಂದರೆ ನಿಮ್ಗೆ ಈ ಥರ ಮಾಡೋಕ್ಕೆ ಬರಲ್ಲ ಅಂದರೆ ಡೈರೆಕ್ಟಾಗಿ ಒಂದು ಸ್ಟೀಲ್ ಬಾಕ್ಸ್ಗೋ ಪ್ಲಾಸ್ಟಿಕ್ ಬಾಕ್ಸ್ಗೋ ಪೂರ್ತಿ ಹಾಕಿ ನೀವು ನಾರ್ಮಲ್ ಐಸ್ ಮಾಡ್ಕೊಳ್ಳೋ ಥರನೇ ಮಾಡ್ಕೊಬೋದು. ಇವಾಗ ನಾನು ಈ ಥರ ಮಧ್ಯಕ್ಕೆ ಚುಚ್ಬಿಟ್ಟು ಈ ಥರ ಐಸ್ದು ಕಡ್ಡಿ ಬರುತ್ತಲ್ವ ಅದನ್ನು ಚುಚ್ತಾ ಇದ್ದೀನಿ. ಇದೇ ರೀತಿ ಎಲ್ಲನೂ ಮಾಡ್ಕೊತೀನಿ. ಹಾಗೆ ಇಲ್ಲಿ 2 ಸ್ಟೀಲ್ ಬಟ್ಲಲ್ಲೂ ಹಾಕಿಟ್ಕೊಂಡಿದ್ದೀನಿ, ಚಿಕ್ಕ ಬಟ್ಲಲ್ಲಿ. ಇದನ್ನು ಫುಲ್ಲು ಓವರ್ ನೈಟ್ ಬಿಡ್ತೀನಿ, ಅಂದರೆ ಒಂದು ರಾತ್ರಿ ಪೂರ್ತಿ ಬಿಡ್ತೀನಿ. ಮಿನಿಮಮ್ ಆದರೆ ಒಂದು 8 ಅವರ್ ಬಿಡಬೇಕು.
ಇವಾಗ ನೋಡ್ತಾ ಇರ್ಬೋದು ಇವಾಗ ಬೆಳಗ್ಗೆ ನಾನು ತೆಗಿತಾ ಇದ್ದೀನಿ, ಓವರ್ ನೈಟ್ ಬಿಟ್ಟಿದ್ದೆ. ಇವಾಗ ನೋಡ್ತಾ ಇರ್ಬೋದು ಐಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ಇದು ತಿನ್ನೋದಕ್ಕೆ ತುಂಬಾ ಸಾಫ್ಟಾಗಿ ಕ್ರೀಮಿಯಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೂ ನಿಮಗೆ ಯಾರಿಗೂ ಅಡುಗೆ ಮಾಡೋಕ್ಕೆ ಬರ್ದಾರು ಕೂಡ ಈಸಿಯಾಗಿ ಮಾಡ್ಕೊಬೋದು, ಅಷ್ಟು ಚೆನ್ನಾಗಿರುತ್ತೆ ಇದು. ಸೊ ಇವಾಗ ನೋಡ್ತಾ ಇರ್ಬೋದು ಈ ಥರ ಕತ್ತರಿಯಿಂದ ನಾನು ಕಟ್ ಮಾಡ್ಕೊತೀನಿ, ಯಾಕಂದರೆ ಈ ಥರ ಮಾಡೋದ್ರಿಂದನೂ ನಿಮಗೆ ಐಸ್ ಅನ್ನೋದು ಶೇಪ್ ಏನಿದೆ ಅದು ಕರೆಕ್ಟಾಗಿ ಬರುತ್ತೆ, ಅದಕ್ಕೋಸ್ಕರ. ಯಾಕಂದರೆ ಕೆಲವೊಮ್ಮೆ ನೀವು ಗ್ಲಾಸಿಂದ ತೆಗೆಯುವಾಗ ಅದು ಹೆಂಗಂದ್ರೆ ಹೆಂಗೆ ಬಂದ್ಬಿಡುತ್ತೆ, ಇಲ್ಲ ಒಡೆದೋಗ್ಬಿಡುತ್ತೆ. ಈ ಥರ ಕತ್ತರಿಯಿಂದ ಕಟ್ ಮಾಡಿದ್ರೆ ನಿಮಗೆ ಈಸಿಯಾಗಿ ತೊಗೊಬೋದು. ಇವಾಗ ನೋಡ್ತಾ ಇರ್ಬೋದು. ಸೊ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಸೊ ನಾನು ಒಂದ್ಸರಿ ಯಾವುದೇ ಅಡುಗೆ ಆಗಲಿ ನಿಮ್ಗೆ ತೋರ್ಸೋಕ್ಕೆ ಮುಂಚೆ ಒಂದ್ಸರಿ ಮನೇಲಿ ಟ್ರೈ ಮಾಡಿ ಆಮೇಲೆ ಅದು ಚೆನ್ನಾಗಿ ಬಂದಮೇಲೆ ನಿಮ್ಗೆ ತೋರಿಸೋದು. ಸೊ ಇವಾಗ ಖಂಡಿತ ಇವತ್ತು ಮಾಡಿರೋಂಥ ಈ ಕುಲ್ಫಿ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ, ಟ್ರೈ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.